ಶ್ರೀಕೃಷ್ಣ ಮಠದ ಬಹಳ ದೊಡ್ಡ ಸಂಸ್ಕೃತಿ ಪದ್ಧತಿ. ಸೊ ಪರ್ಯಾಯದಲ್ಲಿ ಮೊದಲನೇ ಬಾರಿಗೆ ಕುಟುಂಬ ಸಮೇತ ಪಾಲ್ಗೊಳ್ಳಲು ಬರ್ತಿದ್ದೀನಿ. ಹೌದು, ಆಹ್ವಾನ ಮಾಡಿದ್ವಿ, ಬಟ್ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಅವರಿಗೆ ಬರ್ತಾ ಇದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ದು ಟೂರ್ ಇದೆ, ಉಡುಪಿ ಜಿಲ್ಲಾ ಟೂರ್ ಇದೆ. ರಾಜ್ಯವಾಗಿ ತಮ್ಮ ಗಮನಕ್ಕೆ ಇರ್ಬೋದು, ಸ್ಥಳೀಯ ಬಿಜೆಪಿ ನಾಯಕರ ಆರೋಪ ಪರ್ಯಾಯಕ್ಕೆ ಅನುದಾನ ಬಂದಿಲ್ಲ. ನೋಡಿ, ಈಗಾಗಲೇ ಪರ್ಯಾಯಕ್ಕೆ ಅನುದಾನ ಅಂದರೆ ನಾವು ಸಿಟಿ ಬ್ಯೂಟಿಫಿಕೇಷನ್ ಮಾಡ್ತೀವಿ. ಸಿಟಿ ಬ್ಯೂಟಿಫಿಕೇಷನ್ಗೆ ದುಡ್ಡನ್ನು ಕೊಡ್ತೀವಿ. ಪರ್ಯಾಯ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯಾದಂಥ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕಳಿಸೋದಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಸ್ಥಳೀಯ ಸಂಸ್ಥೆಗಳು ಎಲ್ಲ ರೀತಿಯಿಂದ ಕೋಆಪ್ರೇಷನ್ ಕೊಡಬೇಕು ಅಂತ ನಮಗೇನು ಮಟ್ಟದವ್ರು ಕೇಳಿದ್ರು ಅದನ್ನೆಲ್ಲ ನಾವು ಮಾಡ್ತಿದ್ವಿ. ನಾವು ಸಿಟಿ ಸುಧಾರಣೆಗೆ ಈಗಾಗಲೇ ನಗರೋತ್ಥಾನದಲ್ಲಿ 30 ಕೋಟಿ ಅನುದಾನವನ್ನು ಉಡುಪಿ ಸಿಟಿಗೆ ನಾವು ಈಗಾಗಲೇ ನಗರೋತ್ಥಾನದಲ್ಲಿ 30 ಕೋಟಿಯನ್ನು ಬಿಡುಗಡೆ ಮಾಡಿದ್ವಿ. ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪೆಸಿಫಿಕ್ಕಾಗಿ ಪರ್ಯಾಯಗೋಸ್ಕರ ಕೆಲವು ಸುಧಾರಣೆಗಳಿಗೆ 10 ಕೋಟಿಯನ್ನು ಕೇಳಿದ್ದೀವಿ. ಅದು ಕೂಡ ಪೈಪ್ಲೈನ್ನಲ್ಲಿದೆ, ಅದು ಕೂಡ ಬಿಡುಗಡೆ ಈಗಾಗಲೇ ಆಗಬೇಕಾಗಿತ್ತು. ಇದು 30 ಕೋಟಿ ಬಂದಿರೋದ್ರಿಂದ ಈಗಾಗಲೇ ಟೆಂಡರ್ ಹಂತದಲ್ಲಿ ಇರೋದ್ರಿಂದ ಅದೊಂದು ಚೂರು ಲೇಟ್ ಆಯಿತು. ಬಟ್ ಆ 10 ಕೋಟಿನೂ ಕೂಡ ನಾನೇನು ಪರ್ಯಾಯಗೋಸ್ಕರ ಅಂತ ಕೇಳಿದೆ, ಅದು ಕೂಡ ಸಿಟಿಗೆ ಆದಷ್ಟು ಬೇಗದಲ್ಲಿ ಅದು ಕೂಡ ಸ್ಯಾಂಕ್ಷನ್ ಆಗಲಿದೆ. ನೋಡಿ, ರಾಮ ಮಂದಿರ ಕಟ್ಟಲಿಕ್ಕೇ ನಾನು ದೇಣಿಗೆಯನ್ನು ಕೊಟ್ಟಿದ್ದೀನಿ. ವೈಯಕ್ತಿಕ ನನಗೆ ಭಕ್ತಿ, ರಾಮ ಇರಲಿ, ಕೃಷ್ಣ ಇರಲಿ, ಪರಮಾತ್ಮ ಇರಲಿ, ಪರಮೇಶ್ವರ ಇರಲಿ. ಸೊ ನಾವು ನಮ್ಮ ಸಂಸ್ಕೃತಿಯನ್ನು ನಾನು ಭಕ್ತಿಯಿಂದ ನಾನು ಇದನ್ನು ಮಾಡ್ತೀನಿ, ಇಷ್ಟು ಮಾತ್ರ ಹೇಳ್ಬೋದು. ಅಲ್ಲ, ಪಕ್ಷದ ನಡೆಯಿಂದ ಮೈನಸ್ ಆಗಲ್ವಾ ಪಕ್ಷಕ್ಕೆ ಅಂತ? ನೋಡಿ, ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ ಅಥವಾ ಬೇರೆ ದೊಡ್ಡ ಸ್ಥಾನದಲ್ಲೂ ಇಲ್ಲ. ನಾನು ವೈಯಕ್ತಿಕವಾಗಿ ನಾನು ದೈವಿ ಭಕ್ತಳು ಅಂತ ಪದೇ ಹೇಳ್ತೀನಿ. ಒಂದಿಲ್ಲ ಒಂದು ದಿನ ಹೋಗ್ತೀನಿ. ರಾಮ ಮಂದಿರ ಏನು ಅವ್ರದ ಅಥವಾ ನಮ್ದ? ರಾಮ ಮಂದಿರ ಇರೋದು ಭಾರತ ದೇಶದ 140 ಕೋಟಿ ಜನಸಂಖ್ಯೆ. ನಮ್ಮ ಭಕ್ತಿ ಅಯೋಧ್ಯೆಗೆ ಖಂಡಿತ ಬೇಕು. ಖಾನಾಪುರ ಕಿತ್ತೂರಿಗೆ ಅವರು 5 ವರ್ಷದಲ್ಲಿ ಇಲೆಕ್ಷನ್ ಬಂದಾಗ ಅಷ್ಟೇ ಮುಖ ತೋರಿಸ್ತಾರೆ. ಅವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋದು ಇದೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ಮಾತನಾಡೋದಿದೆಯಲ್ಲ, ಇದನ್ನು ಯಾರೂ ಸಹಿಸೋದಿಲ್ಲ ಮತ್ತು ಯಾರೂ ಕ್ಷಮಿಸೋದಿಲ್ಲ. ಅವರೇನಾದರೂ ಅದನ್ನು ರಾಜಕೀಯವಾಗಿ ಅದು ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಏನಾದರೂ ಅವರು ವಿಚಾರ ಮಾಡಿದ್ರೆ ಅದು ಬಾಲಿಶ. ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ನಮ್ಮ ಎಲ್ಲರದ್ದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ಪು ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ. ಅಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಟಾರ್ಗೆಟ್ ಕೊಟ್ಟಿದೆಯಾ ಕೇಂದ್ರ ಅಂತ ನಿಮಗೆ? ನೋಡಿ, ಟಾರ್ಗೆಟ್ ಅಂತ ಇಲ್ಲ, ಇದು ನಮ್ಮ ಜವಾಬ್ದಾರಿ. ಕರ್ನಾಟಕ ರಾಜ್ಯದಲ್ಲಿ 136 ಜನರನ್ನ ಕಳಿಸ್ಕೊಟ್ಟ ಮೇಲೆ 5 ಗ್ಯಾರಂಟಿಗಳ ಅನುಷ್ಠಾನ ಆಗಿ ಎಲ್ಲ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ ಮೇಲೆ ನಮ್ಮ ಬಯಕೆ, ನಮ್ಮ ಜವಾಬ್ದಾರಿ ಹೆಗಲ ಮೇಲೆ ಇದೆ. ನಾವು ಅತ್ಯಧಿಕ ಅಲ್ಲ, ನಾವು 28ಕ್ಕೆ 28 ಗೆಲ್ಲಬೇಕನ್ನೋದು ಸಹಜವಾದಂಥ ನಮ್ಮ ಬಯಕೆ. ಆದರೆ ಮತದಾರರು ಅತ್ಯಂತ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುತ್ತೆ. ಯಾಕಂತಂದರೆ ಯಾವುದೇ ಕಾರಣ ಇರಲಿ, ಬರ ಪರಿಸ್ಥಿತಿ ಇರಲಿ, ಮಳೆ ಪರಿಸ್ಥಿತಿ ಇರಲಿ, GST ವಾಪಸ್ ತರೋದಿರಲಿ, ಪ್ರತಿಯೊಂದರಲ್ಲೂ ಕೂಡ ಈಗ ಇದ್ದಂಥ MP ಗಳು ಯಾರೂ ಕೂಡ ಪ್ರಯತ್ನ ಮಾಡಲ್ಲ. ಹೋಗಲಿ, ಈ ಬಾರಿ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಟ್ಯಾಬ್ಲೋ ಕೂಡ ಇಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವಂಥ. ಸೊ ಒಬ್ಬರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಜನರಿಗೆ ಗೊತ್ತಿದೆ ಏನು ಮಾಡಬೇಕನ್ನೋದನ್ನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಜನ. ಅತ್ಯಂತ ಜಾಸ್ತಿ ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ.